ಎಷ್ಟೋ ಮನೆಗಳಲ್ಲಿ ಯಾಕೆ ಒಳ್ಳೇದ್ ಮಾಡ್ತಾಗ ಯಾಕೆ ಒಳ್ಳೇದ್ ಕೇಳಲ್ಲ. ಇನ್ಫ್ಯಾಕ್ಟ್ ಎಷ್ಟೋ ಸಂದರ್ಭದಲ್ಲಿ ಅನಿಸ್ತಿರತ್ತೆ ಒಳ್ಳೆಯವ್ರಾಗಿ ಬದುಕಬಾರ್ದು ಅಂತ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಬೀಯಿಂಗ್ ಗುಡ್ ಇಸ್ ನಾಟ್ ಎನಫ್ ಅಂತ. ದೊಡ್ಡ ಫಿಲಾಸಫರ್ಸ್ ಎಸ್ಪೆಷಲಿ ಓಶೋ ಎಲ್ಲ ಹೇಳ್ತಾರೆ, ಎದ್ದೇಳು, ಮಲ್ಗಿದ್ಯಾ, ಎಷ್ಟು ಜನ್ಮದಿಂದ ಮಲ್ಗಿದ್ಯಾ, ಎದ್ದೇಳು ಎದ್ದೇಳು ಅಂತ ಹೇಳ್ತಾ ಇರ್ತಾರೆ. So ಹಾಗಂದ್ರೆ ಏನು? ಅವೇರ್ಫುಲ್ ಲಿವಿಂಗ್. ಸೊ ಯಾವ ಒಬ್ಬ ವ್ಯಕ್ತಿ ಅವೇರ್ಫುಲ್ ಲಿವಿಂಗ್ ಅಲ್ಲಿ ಇರ್ತಾರೋ, ತನ್ನ ಜೊತೆ ತಾನೂ ಕೂಡ ಕೈಂಡ್ ಆಗಿದ್ದು ಇತರರಿಗೂ ಕೈಂಡ್ನೆಸ್ ಅನ್ನು ಯಥೇಚ್ಛವಾಗಿ ಹಂಚ್ತಾರೋ, ಎಲ್ಲದಕ್ಕಿಂತ ಮುಖ್ಯವಾಗಿ ತುಂಬಾ ಕಷ್ಟವಾದದ್ದು ತನ್ನ ಜೊತೆ ತಾನು ಪ್ರಾಮಾಣಿಕವಾಗಿದ್ದು ಇತರರ ಜೊತೆಯಲ್ಲೂ ಪ್ರಾಮಾಣಿಕವಾಗಿರುವ ಪ್ರಯತ್ನವನ್ನ ಅಟ್ಲೀಸ್ಟ್ ಮಾಡ್ತಾರೋ. ಇಷ್ಟಕ್ಕೂ ಜನ ಯಾಕೆ ಚೀಟ್ ಮಾಡ್ತಾರೆ? ಆಸ್ ಸಚ್ ಹ್ಯೂಮನ್ ನೇಚರ್ನ ನೋಡಿದ್ರೆ ಎಷ್ಟೋ ಮನೆಗಳಲ್ಲಿ ತಂದೆ ತಾಯಿಗಳಾಗ್ಬೋದು, ಗಂಡ ಹೆಂಡತಿರಾಗ್ಬೋದು, ಕಪಲ್ಸ್ ಆಗ್ಬೋದು, ಒಬ್ರಿಗೊಬ್ರು ಪರಸ್ಪರ ನೀ ಚೆನ್ನಾಗಿದೀಯಾ ಏನೂ ಹೇಳಲ್ಲ. ಈಗ ಮನೇಲಿ ಟಿಫನ್ ಚೆನ್ನಾಗಿಲ್ಲ ಅಂತ ದೊಡ್ಡ ಕಂಪ್ಲೇಂಟ್ ಮಾಡ್ತಾರೆ. ಆದ್ರೆ ಅದೇ ಹೆಣ್ಮಕ್ಳು ಪ್ರತಿದಿನ ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾರೆ. ಯಾವುದೋ ಒಂದು ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಜೋರಾಗಿ ಜಗಳ ಮಾಡೋ ಮನೆಯವರು ಯಾಕೆ ಅಂದ್ರೆ ಒಳ್ಳೇದ್ ಮಾಡ್ತಾಗ ಯಾಕೆ ಒಳ್ಳೇದ್ ಕೇಳಲ್ಲ. ಇನ್ಫ್ಯಾಕ್ಟ್ ಎಷ್ಟೋ ಸಂದರ್ಭದಲ್ಲಿ ಅನಿಸ್ತಿರತ್ತೆ ಒಳ್ಳೆಯವ್ರಾಗಿ ಬದುಕಬಾರ್ದು ಅಂತ. ಒಳ್ಳೆಯವರಿಗೆ ಯಾಕೆ ತುಂಬಾ ತೊಂದರೆಗಳು ಅಂತ. ಈಗ ನಿಮ್ಮ ಪ್ರಕಾರ ಒಳ್ಳೆಯವರು, ಗುಡ್ ಪರ್ಸನ್, ಒಳ್ಳೆಯವರು ಅಂದ್ರೆ ಯಾರು? ಅವರಲ್ಲಿ ಯಾವ ಗುಣಗಳಿರ್ಬೇಕು? ಸರ್, ಒಂದೇನು ಅಂದ್ರೆ ಈ ಒಳ್ಳೆಯವ್ರು ಆಗಬೇಕು ಅನ್ನೋ ಪ್ರೆಷರ್ ತಗೊಳ್ಳೇಬಾರ್ದು ಆಕ್ಚುಲಿ. ತಗೊಂಬಾರ್ದು. ಯಾಕೆ ಅಂತಂದ್ರೆ, ಈಗ ಒಳ್ಳೆಯವರು ಅನ್ನೋದನ್ನ ಹೊರಗಡೆ ಇರೋರು ನಮ್ಗೆ ಅವರ ಒಂದು ಮೂಗಿನ ನೇರಕ್ಕೆ ಅಸೆಸ್ ಮಾಡಿ ಲೇಬಲ್ ಕೊಡುವಂಥದ್ದು. ಅವ್ರ ಹೌದಾ? ಪ್ರಕಾರ ಹೌದು. ಇವ್ರು ಒಳ್ಳೆಯವರು ಅಂತ ಅವ್ರ ಪ್ರಕಾರ ಏನು ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಈಗ ರಾವಣನ ಹತ್ರ ಹೋಗ್ಬಿಟ್ಟು ರಾಮ ಒಳ್ಳೆಯವರ ಅಂತ ಕೇಳಿದ್ರೆ, ಖಂಡಿತ ಅಷ್ಟು ದೊಡ್ಡ ರಾಜ ಕರೆಕ್ಟಾಗಿ ಹೇಳ್ತಾ ಇರಬಹುದು ಅಂತ ಹೋಗಿ ಕೇಳಿದ್ರೆ ಖಂಡಿತ ನಮ್ಗೆ ಸರಿ ಉತ್ತರ ಸಿಗೋದಿಲ್ಲ. ಅದರಿಂದ ಈ ಪ್ರೆಷರ್, ಒಳ್ಳೆತನ ಅನ್ನಿಸ್ಕೋಬೇಕು, ಒಳ್ಳೆಯವರು ಅಂತಾನೆ ಅನ್ನಿಸ್ಕೋಬೇಕು, ಆ ಪರ್ಫೆಕ್ಟ್ ಬ್ರಾಕೆಟ್ ಅಲ್ಲಿ ನಾನು ಬರಬೇಕು ಅನ್ನೋ ಪ್ರೆಷರ್ ಬೇಡ. ಅದ್ರ ಬದಲು ಇನ್ನೊಂದು ಸುಲಭವಾದ ಮಾರ್ಗವನ್ನ ಹಿಡಿಬಹುದು ನಾವು. ಅದರಲ್ಲಿ ಒಳ್ಳೆತನದಲ್ಲೂ ಇರಬಹುದು, ಒಳ್ಳೆತನದ ಲಾಭವನ್ನೂ ಪಡಿಬಹುದು, ಒಳ್ಳೆತನವನ್ನ ಹಂಚಿ ಖಂಡಿತ ಯಾಕಪ್ಪ ಒಳ್ಳೆಯವರಾಗಿದ್ದೀವಿ ಅನ್ನೋ ನೋವುಕ್ಕಿಂತ ಹೆಚ್ಚಾಗಿ ಒಳ್ಳೆಯವರಾಗಿದ್ದಕ್ಕೆ ನನಗಿದೆಲ್ಲ ಸಿಕ್ಕಿದ್ದು ಅನ್ನೋ ಸಂಭ್ರಮವನ್ನ ಅನುಭವಿಸ್ಬೋದು. ಆದ್ರೆ ಅದಕ್ಕೊಂದಷ್ಟು ನೀತಿಗಳಿವೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ಬೀಯಿಂಗ್ ಗುಡ್ ಇಸ್ ನಾಟ್ ಎನಫ್ ಅಂತ. ಅಂದ್ರೆ ನೀವು ಬರೀ ಒಳ್ಳೆಯವರಾಗಿದ್ರೆ ಸಾಕಾಗಲ್ಲ, ಅದಕ್ಕೆ ಬೇಕಾಗೋ ಸೂತ್ರಗಳು, ಅದಕ್ಕೆ ಬೇಕಾಗುವಂತ ಒಂದು ಚಾಣಚಕ್ಷತನ ಅಂತ ಹೇಳ್ತೀವಲ್ಲ, ಅಂದ್ರೆ ದಟ್ ಕ್ಯಾಲಿಬರ್, ಆ ಪರ್ಸನಾಲಿಟಿ, ಆ ಪರ್ಸೋನಾ, ಆ ಅಟ್ರಿಬ್ಯೂಟ್ಸ್ ಅದನ್ನೂ ಜೊತೆಲಿ ರೂಢಿಸ್ಕೊಂಡು ಹೋಗ್ಬೇಕು. ಅಂದ್ರೆ ಒಂದು ತುಂಬಾ ಪಾಶ್ ಕಾರ್ ಇದೆ, ಬಟ್ ಪೆಟ್ರೋಲ್ ಅನ್ನೋದು ಸಣ್ಣ ವಿಷಯ ಕಾರ್ ಮುಂದೆ, ಬಟ್ ಅದು ಬೇಕೇ ಬೇಕು ಆ ಗಾಡಿ ಚೆನ್ನಾಗಿ ಓಡಕ್ಕೆ ಅನ್ನೋ ತರ. ಇಲ್ಲಿ ನಾನು ಆಗ್ಲೇ ಹೇಳ್ದಾಗೆ ಒಳ್ಳೆಯವರು ಅನ್ನೋ ಆ ಭಾರವನ್ನ ಅಥವಾ ಒಳ್ಳೆಯವ್ರು ಆಗ್ಬೇಕು ಅನ್ನೋದು ಹೊರ್ಕೊಳ್ಳೋದಕ್ಕಿಂತ ಅಥವಾ ಆ ಭಾರನ ಎತ್ಕೊಂಡು ಓಡಾಡೋದಕ್ಕಿಂತ ಇಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ಜಾಗೃತವಾಗಿದ್ದೀವಾ, ಆರ್ ವಿ ಅವೇರ್ಫುಲ್ ಅಂತ ನೋಡ್ಬೇಕು. ಅದಕ್ಕೆ ದೊಡ್ಡ ದೊಡ್ಡ ಫಿಲಾಸಫರ್ಸ್ ಎಸ್ಪೆಷಲಿ ಓಶೋ ಎಲ್ಲ ಹೇಳ್ತಾರೆ, ನೀನು ಎಚ್ಚೆತ್ಕೋ. ಬುದ್ಧ ಯಾವಾಗ್ಲೂ ಅವರ ಇದರಲ್ಲಿ ಪ್ರೀಚಿಂಗ್ಸ್ ಅಲ್ಲಿ ಹೇಳ್ತಾನೆ ಇರ್ತಾರೆ, ಎಸ್, ಎದ್ದೇಳು, ಮಲ್ಗಿದ್ಯಾ, ಎಷ್ಟು ಜನ್ಮದಿಂದ ಮಲ್ಗಿದ್ಯಾ, ಎದ್ದೇಳು ಎದ್ದೇಳು ಅಂತ ಹೇಳ್ತಾ ಇರ್ತಾರೆ. ಸೊ ಹಾಗಂದ್ರೆ ಏನು? ಅವೇರ್ಫುಲ್ ಲಿವಿಂಗ್. ಸೊ ಯಾವ ಒಬ್ಬ ವ್ಯಕ್ತಿ ಅವೇರ್ಫುಲ್ ಲಿವಿಂಗ್ ಅಲ್ಲಿ ಇರ್ತಾರೋ, ತನ್ನ ಜೊತೆ ತಾನೂ ಕೂಡ ಕೈಂಡ್ ಆಗಿದ್ದು ಇತರರಿಗೂ ಕೈಂಡ್ನೆಸ್ ಅನ್ನ ಯಥೇಚ್ಛವಾಗಿ ಹಂಚ್ತಾರೋ, ಎಲ್ಲದಕ್ಕಿಂತ ಮುಖ್ಯವಾಗಿ ತುಂಬಾ ಕಷ್ಟವಾದದ್ದು ತನ್ನ ಜೊತೆ ತಾನು ಪ್ರಾಮಾಣಿಕವಾಗಿದ್ದು ಇತರರ ಜೊತೆಯಲ್ಲೂ ಪ್ರಾಮಾಣಿಕವಾಗಿರುವ ಪ್ರಯತ್ನವನ್ನ ಅಟ್ಲೀಸ್ಟ್ ಮಾಡ್ತಾರೋ, ಅಂದ್ರೆ ಅಲ್ಲಿ ತೋರಿಕೆ, ನಾಟಕೀಯತೆ ಅಥವಾ ಏನೋ ಲಾಭ ಪಡಿಬೇಕು ಅನ್ನುವಂತ ಯಾವುದೋ ಒಂದು ತಂತ್ರ ಕುತಂತ್ರ ಇದ್ಯಾವುದೂ ಇಲ್ಲದೆ ಆ ಇಂಟಿಗ್ರಿಟಿಯಲ್ಲಿ ಅವರು ಕೆಲಸವನ್ನ ಮಾಡ್ತಾರೋ, ಅಫ್ಕೋರ್ಸ್ ನಮ್ಗೆ ಇದರಿಂದ ಇದು ಲಾಭ ಬರುತ್ತೆ, ಅದರಿಂದ ಅದು ಬರುತ್ತೆ ಅನ್ನೋ ಲೆಕ್ಕಾಚಾರ ನಮ್ಮ ಸಂಬಂಧ ಗಂಡ ಹೆಂಡತಿ ಅಪ್ಪ ಮಕ್ಕಳು ಜೊತೆಲೇ ಓಡುತ್ತೆ, ಅದು ತಪ್ಪು ನಾ ಹೇಳ್ತಲ್ಲ. ಆದ್ರೆ ಅದರಲ್ಲೊಂದು ಪ್ರಾಮಾಣಿಕತೆ, ಹೌದು ಇದು ಹೀಗೆ ಇರೋದು, ನಿನ್ನಿಂದ ಇದೇ ಎಕ್ಸ್ಪೆಕ್ಟೇಷನ್ ಇದೆ, ನಾನು ಇದೇ ತರ ಇರಬೇಕು ಅಥವಾ ನಿನ್ನನ್ನು ಇದೇ ತರ ಇರಿಸ್ಬೇಕು ಅಂತಿದ್ದೀನಿ, ಈ ರೀತಿ ಪ್ರಾಮಾಣಿಕತೆಯನ್ನ ವ್ಯಕ್ತಪಡಿಸೋದು ನ್ಯಾಚುರಲ್ ಆಗಿ ಒಬ್ಬ ವ್ಯಕ್ತಿಯನ್ನ ಒಳ್ಳೆಯವರಾಗಿ ಇರಕ್ಕೆ ಸಹಾಯ ಮಾಡುತ್ತೆ. ಇಲ್ಲಿ ತುಂಬಾ ಒಳ್ಳೆ ಒಂದು ಅಡಿಷನಲ್ ಕ್ವೆಶ್ಚನ್ ನೀವು ಕೇಳಿದ್ರಿ, ಹೇಗಿರ್ತಾರೆ ಒಳ್ಳೆಯವರು ಅಂತ. ನಾನು ಆಗ್ಲೇ ಹೇಳ್ದಾಗೆ, ನಾನು ಒಳ್ಳೆಯವರು, ನಾನು ಯಾರಿಗೂ ಕೆಟ್ಟದ್ ಬಯಸಿಲ್ಲ, ನಾನು ಯಾರಿಗೂ ಕೆಟ್ಟದ್ ಮಾಡಿಲ್ಲ, ಅಂದ್ರೂ ನನಗೆ ಯಾಕೆ ಕೆಟ್ಟದಾಯ್ತು ಅಂತ ತುಂಬಾ ಜನ ಪಾಪ ನೋವು ಅನುಭವಿಸ್ತಾ ಇರ್ತಾರೆ. ಅಲ್ಲಿ ಕೆಲವೊಂದು ವಿಚಾರದಲ್ಲಿ ಖಂಡಿತ ಅವ್ರು ಯಾಮಾರಿರ್ತಾರೆ. ಯಾವ್ದಿರಬಹುದು? ಈಗ ಅವರು ತನ್ನ ಜೊತೆ ತಾನು ಕಂಫರ್ಟಬಲ್ ಇಲ್ಲದೆ ಇನ್ನೊಬ್ಬರು ಕಂಫರ್ಟ್ ಕೊಡಕ್ ಹೋದಾಗ
ಅದು ಎಷ್ಟೋ ಜನ ನಾವು ಕ್ರೌರ್ಯದಿಂದ ಇರೋದನ್ನು ನೋಡ್ತೀವಿ. ನಾವು ಆ ಥರ ಅಂದಾಗ ಸಮಾಜದಲ್ಲಿ ಎಲ್ಲವೂ ಅದೇ ಥರ ಅಂತ ಹೇಳಕ್ಕಾಗಲ್ಲ. ಈಗ ನೇಚರಲ್ಲೇ ನೋಡಿದ್ರೆ ಒಂದು ಬರೀ ಹುಲ್ಲು ತಿನ್ನುತ್ತೆ, ಒಂದು ಇನ್ನೊಂದು ತಿನ್ನಿದ್ರೇನೆ ಬದುಕಕ್ಕಾಗೋದು. ಅದದು ಅವ್ರವ್ರ ಸ್ವಭಾವ. ಆದ್ರಿಂದ ಆ ಕಂಫರ್ಟನ್ನ ಅನುಭವಿಸಿ ಇನ್ನೊಬ್ರಲ್ಲಿ ಆ ಕಂಫರ್ಟ್ ನೋಡಕ್ ಸಾಧ್ಯ ಆಗುತ್ತಾ ಅನ್ನೋದೊಂದು. ಇನ್ನೊಂದು ಖಂಡಿತವಾಗಿಯೂ ನಾನು ಯಾವುದೇ ರೀತಿಯಲ್ಲಿ ಕಾಂಪಿಟೇಷನಲ್ಲಿ ಒಳ್ಳೆತನದಲ್ಲಿ ಇರಬೇಕು ಅಂತಿಲ್ಲ. ಸಹಜವಾಗಿ ನಾನು ನನ್ನ ಸ್ವಭಾವದಲ್ಲಿ ನಾನು ಹೀಗಿದ್ದೀನಿ ಅನ್ನೋ ರಿಯಲೈಸೇಷನ್ ಬರಬೇಕು. ಯಾಕಂದ್ರೆ ಅವ್ರ್ಕಿಂತ ಒಳ್ಳೆಯವರಾಗಬೇಕು ಅನ್ನೋ ಕಾಂಪಿಟೇಷನ್ ಬಂದಾಗ ಏನಾಗುತ್ತೆ, ಆ ಪ್ರೆಷರಲ್ಲಿ ಎಲ್ಲೋ ಒಂದು ಕಡೆ ಅವ್ರನ್ನ ಕಾಪಿ ಮಾಡೋಕ್ಕೋ, ಅವ್ರನ್ನ ಕೆಳಗಡೆ ಇಳಿಸೋಕ್ಕೋ ಅಥವಾ ಆ ಜೆಲಸಿಲೋ ಮತ್ತೆ ಆ ಒಳ್ಳೆತನಕ್ಕೆ ಸರಿಯಾಗಿ ನಾವು ಅದಕ್ಕೆ ವ್ಯಾಲ್ಯೂ ಕೊಡೋಕ್ಕಾಗಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಆ ಒಂದು ಅನುಕಂಪ ಅಂತ ಹೇಳ್ತೀವಿ. ಪ್ರೀತಿಗಿಂತ ಇನ್ನೂ ಆಳವಾದದ್ದು ಕಂಪ್ಯಾಷನ್. ಫಸ್ಟ್ ಆಫ್ ಆಲ್ ನಮಗೆ ನಮ್ಮ ಮೇಲಿರಬೇಕು ಆ್ಯಂಡ್ ಬೇರೆಯವ್ರ ಮೇಲೂ ಇರಬೇಕು. ಅವಾಗ ಏನಾಗುತ್ತೆ, ಸಹಜವಾಗಿ ನನಗೆ ಇವರಿಂದ ಈ ಕೆಲಸ ಮಾಡ್ಕೊಳ್ಳೋಣ ಅಂತ ಥಾಟ್ ಬರುತ್ತೆ. ಇವ್ರು ಹಾಳಾಗೋದ್ರೂ ಪರವಾಗಿಲ್ಲ ಮಾಡ್ಕೊಳ್ಳೋಣ ಅನ್ನೋ ಸೆಲ್ಫಿಶ್ನೆಸ್ ಬರಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿ ಒಳ್ಳೆಯವರು ಅಂದಾಗ ನಾನು ಅವರು ಬೇರೆ ಅಲ್ಲ. ಈವನ್ ಕಾರ್ಮಿಕಲ್ಲಿನೂ ನೋಡಬಹುದು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದು ಪರ್ಸ್ನಾಲಿಟಿಯಲ್ಲಿ ಒಂದು ಗುಣವನ್ನು ಅನಲೈಸ್ ಮಾಡ್ಬೇಕಾದ್ರೆ ಫಸ್ಟು ಸೈಕಲಾಜಿಕಲಿ ಅನಲೈಸ್ ಮಾಡಬಹುದು. ಒಳ್ಳೆಯವರಾಗಿರೋಣಪ್ಪ, ನೆಮ್ಮದಿಯಾಗಿ ನಿದ್ದೆ ಬರುತ್ತೆ, ಯಾವುದನ್ನು ಟೂ ಮಚ್ ಕ್ಯಾಲ್ಕುಲೇಷನ್ ಮಾಡೋಕ್ಕಿರಲ್ಲ, ಆವತ್ತು ಏನು ಸುಳ್ಳು ಹೇಳಿದ್ದೆ ಅಂತ ನೆನಪು ಮಾಡ್ಕೊಂಡು ಮತ್ತೆ ಮಾತಾಡೋ ಥರದ ಪ್ರೆಷರ್ ಇರಲ್ಲ ಅಂತ. ಆ ಥರ ಸೈಕಲಾಜಿಕಲ್. ಇನ್ನೊಂದು ಭಾಗ ಇದೆ ಒಳ್ಳೆತನದಲ್ಲಿ, ಅದೇನು ಫಿಲಾಸಫಿಕಲ್. ಅಂದರೆ ಕಾರ್ಮಿಕ್, ಬೇಡಪ್ಪ ನನಗೆ ಇದು ಕೆಟ್ಟದ್ದು ಮಾಡಿದ್ರೆ ಮತ್ತೆ ಅದು ನನಗೆ ವಾಪಸ್ ಬಂದೇ ಬರುತ್ತೆ, ಬೇಡ, ಲೆಟ್ ಮೀ ಕೀಪ್ ಇಟ್ ವೆರಿ ಸಾರ್ಟೆಡ್. ನಾನು ಅವರು ಬೇರೆ ಅಲ್ಲ, ಎಲ್ಲರೂ ಒಂದೇ ಮರದ ಬೇರೆ ಬೇರೆ ಕೊಂಬೆಗಳು, ಅದರಿಂದ ವಿಲ್ ಕೀಪ್ ಇಟ್ ಈಸಿ ಅಂತ. ಮೂರನೇದು ಆಧ್ಯಾತ್ಮಿಕವಾಗಿ ಆ ಒಳ್ಳೆತನದಲ್ಲಿ ಇದ್ದಾಗ ನನಗೆ ಎಷ್ಟು ಜನ್ಮದ ಏಳಿಗೆಯನ್ನ ಈ ಒಂದು ಪ್ರಸ್ತುತ ಕ್ಷಣದ ಕೈಂಡ್ನೆಸ್ಸಲ್ಲೇ ನನಗೆ ಭಗವಂತ ದಯಪಾಲಿಸ್ತಾನೆ. ಅಥವಾ ಕೆಟ್ಟತನದಲ್ಲಿದ್ದಾಗ ಎಷ್ಟು ಮೆಟ್ಟಲು ನಾನು ಇಷ್ಟು ಕಷ್ಟಪಟ್ಟು ಮೇಲೆ ಬಂದಿರೋದು, ಕೆಳಗಡೆ ಹೋಗ್ತೀನಿ. ಈ ಜಾಣ್ಮೆ ಯಾರಿಗಿರುತ್ತೆ ಅದನ್ನು ಫಾಲೋ ಮಾಡುವಂಥದ್ದು. ಅದರಿಂದ ಒಳ್ಳೆತನಕ್ಕೆ ವ್ಯಾಲ್ಯೂಸ್ ಖಂಡಿತ ಬೇಕು. ಅದು ಪ್ರೀತಿ ಮೇಲಾದರೂ ಡಿಪೆಂಡ್ ಆಗಿರ್ಬೋದು, ಭಯದ ಮೇಲಾದರೂ ಡಿಪೆಂಡ್ ಆಗಿರ್ಬೋದು. ಬಟ್ ಇದೆಲ್ಲವನ್ನು ಅಂದರೆ ಸತತವಾಗಿ ನಾನು ಎಲ್ಲದರ ಮೂಲಕ ಬೆಳೀತಾ ಇದ್ದೀನಿ. ಯಾಕಂದರೆ ಈ ಕೆಟ್ಟದರಲ್ಲಿ ಏನೋ ಮಾಡೋಕ್ಕೆ ಹೋದರೆ ನಮ್ಗನ್ಸುತ್ತೆ ಅವರಿಂದ ಒಂದಷ್ಟು ಲಾಭ ತಗೊಂಡೆ ಅಂತ. ಬಟ್ ನಿಜವಾಗ್ಲೂ ಒಳಗಡೆನೂ ಬೆಳೀತಾ ಇದ್ದೀನ? ಇಲ್ಲ. ಅದರ ಲಾಸ್ ನಮಗೆ ಪ್ರಾಬ್ಲಿ 5 ವರ್ಷನೋ 10 ವರ್ಷನೋ 15 ವರ್ಷನೋ ಆದ್ಮೇಲೆ ಗೊತ್ತಾಗುತ್ತೆ. ಅದರಿಂದ ಸತತ ಬೆಳವಣಿಗೆಗೆ ಎಲ್ಲೂ ಕಾಂಪ್ರಮೈಸ್ ಆಗದೆ ಈಗೋನ ಬದಿಗಿಟ್ಟು ನ್ಯಾಚುರಲ್ ಆಗಿ, ಟ್ರಾನ್ಸ್ಪರೆಂಟ್ ಆಗಿ, ಪ್ರಾಮಾಣಿಕವಾಗಿ ತನ್ನ ಜೊತೆಯಲ್ಲಿ ತಾನಿದ್ದು ತನ್ನೊಳಗಿರೋ ಅನುಕಂಪ, ತನ್ನೊಳಗಿರೋ ಪ್ರೀತಿ, ತನ್ನೊಳಗಿರೋ ಕಂಫರ್ಟ್ನ ಪ್ರಕಟಪಡಿಸುವಂಥ ವ್ಯಕ್ತಿನ ಒಳ್ಳೆಯವರು ಅನ್ನೋದು. ಇನ್ನು ಕನ್ಕ್ಲೂಷನ್ ಒಂದು ವಿಷಯ ನಾನು ಹೇಳ್ತೀನಿ, ತುಂಬ ಈಸಿ ಅದನ್ನು ಅನಲೈಸ್ ಮಾಡೋದು. ಅವರ ಪ್ರೆಸೆನ್ಸಲ್ಲಿ ಒಂದೆರಡು ಸತಿ ಅಲ್ಲ, ಪ್ರತಿ ಸಾರಿ ಒಂದು ಆಳವಾದ ಶಾಂತಿ ಸುತ್ತ ಇರೋರಿಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾಕಂದ್ರೆ ಕೆಲವು ಸತಿ ಏನು ಮಾಡ್ತೀವಿ, ಫಸ್ಟ್ ಇಂಪ್ರೆಷನ್ ಅಂತ ನಾಟಕ ಮಾಡ್ತೀವಿ, ಸುಳ್ಳು ಹೇಳ್ತೀವಿ, ನಾವೇನೋ ಆಗಿರ್ತೀವಿ, ಇನ್ನೊಂದೇನೋ ಇದು ಮಾಡ್ತೀವಿ, ಏನೋ ಡೀಲ್ ಕ್ಲೋಸ್ ಮಾಡೋಕ್ಕೆ, ಅಗ್ರಿಮೆಂಟ್ ಮಾಡ್ಕೊಳ್ಳೋಕ್ಕೆ, ಅಥವಾ ನಮಗೆ ಏನೋ ಪರ್ಚೇಸ್ ಮಾಡಬೇಕು ಅವರಿಂದ ಅಂತ ಏನೋ ಒಂದು ವಿ ಡಿಸ್ಗೈಸ್ ಆರ್ ಸೆಲ್ಫ್. ಆದರೆ ಪ್ರಾಮಾಣಿಕವಾಗಿ ಒಳ್ಳೆತನವನ್ನು ಅನುಭವಿಸಿ ಪ್ರಕಟಿಸ್ತಾ ಇರೋರು ಪ್ರತಿ ಸತಿ ಭೇಟಿಯಾದಾಗಲೂ ನಮ್ಮ ಹೃದಯದಲ್ಲಿ ಶಾಂತತೆಯನ್ನು ಎಕ್ಸ್ಪೀರಿಯನ್ಸ್ ಮಾಡಿಸ್ತಾರೆ. ಡೀಪ್ ಪೀಸ್ ಆ್ಯಂಡ್ ಒಂದು ಸೆಟಲ್ಡ್ ಫೀಲಿಂಗ್. ನಮಗೆ ಭಯ ಆಗಲ್ಲ ಅವ್ರ ಹತ್ರ ಬಂದಾಗ. ಎಕ್ಸಾಕ್ಟ್ಲಿ. ಆ್ಯಂಡ್ ನೀವು ಎಕ್ಸ್ಪ್ರೆಸ್ ಮಾಡ್ತೀರಾ. ಅದಕ್ಕೆ ಪ್ರಾಬ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ, ನಾನು ಯಾರ ಹತ್ರನೂ ಹೇಳ್ಕೊಳ್ಳಿಲ್ಲ, ಯಾರ ಮುಂದೆನೂ ಹತ್ತಿಲ್ಲ, ಫಸ್ಟ್ ಟೈಮ್ ಈ ಸೀಕ್ರೆಟ್ ನಿಮಗೆ ಹೇಳ್ತಾ ಇದ್ದೀನಿ, ನಾನು ಯಾಕೆ ಹೇಳ್ಕೊಂಡೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ದಟ್ ಈಸ್ ಬಿಕಾಸ್ ಅವ್ರಿಗೆ ಆ ಕಾನ್ಫಿಡೆನ್ಸ್ ನ್ಯಾಚುರಲಿ ನಿಮ್ಮ ಎನರ್ಜಿ ನಾವು ಕೊಟ್ಟಿರ್ತೀವಿ. ಅಬ್ಸಲ್ಯೂಟ್ಲಿ. ಅದು ರಿಫ್ಲೆಕ್ಟ್ ಆಗಿದ ತಕ್ಷಣ ಆ ಸ್ಪೇಸ್ ನಾವು ಕೊಡ್ತೀವಿ. ಆ ಒಳ್ಳೆತನದಿಂದ ನಾವು ತಿಂದು ತುಂಬಿ ಬೇರೆಯವ್ರಿಗೂ ಹರಡೋದನ್ನ ನಾವು ಅಲ್ಲೇ ನೋಡಬಹುದು. ಈಗ ಒಂದು ಕುಟುಂಬದಲ್ಲಿ ಬೆಳೆದಂತ ಒಂದು ಹೆಣ್ಮಗಳು, ತುಂಬಾ ಒಳ್ಳೆ ಹೆಣ್ಮಗಳು, ಶಿ ಇಸ್ ಎ ಗುಡ್ ಗರ್ಲ್ ಅಂತ ಮನೇಲಿ ಅಪ್ಪ ಅಮ್ಮ ಆಲ್ರೆಡಿ ಸರ್ಟಿಫಿಕೇಟ್ ಕೊಟ್ಟಿದ್ದಾಯ್ತು. ಇದೇ ತರ ಇಲ್ಲಿ ಬೆಳೆಯೋ ಒಂದು ಹುಡುಗ, ತುಂಬಾ ಒಳ್ಳೆ ಹುಡುಗ, ಅಮ್ಮನ ಮುದ್ದಿನ ಮಗ, ಈ ತರದೊಂದು ಇಮೇಜ್ ಇಟ್ಕೊಂಡು ಬೆಳೆದಂತ ಇದೇ ಹುಡುಗಂಗೆ, ಈ ಒಳ್ಳೆ ಹುಡುಗಂಗೂ ಆ ಒಳ್ಳೆ ಹುಡುಗಿಗೂ ಮದುವೆ ಆಗತ್ತೆ, ಅಥವಾ ಲವ್ ಮಾಡ್ತಾರೆ. ಏನ್ ಪ್ರೀತಿ ಶುರುವಾದಾಗ ಎಲ್ಲ ಚೆನ್ನಾಗಿರುತ್ತೆ, ಕ್ರಮೇಣ ಸಂಬಂಧಗಳು ದಾರಿ ತಪ್ಪಕ್ ಶುರು ಆಗತ್ತೆ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಅನೈತಿಕ ಸಂಬಂಧಗಳು ಅಥವಾ ಅಕ್ರಮ ಸಂಬಂಧಗಳು ಅಂತ ಏನ್ ಕರಿತೀವಲ್ಲ, ಇದು ತುಂಬಾ 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 ಕಾಮನ್ ಆಗೋಗಿದೆ. ದುರಂತ ಏನು ಅಂದ್ರೆ, ಭಾರತ ದೇಶದಲ್ಲಿ ಅತಿ ಹೆಚ್ಚು ಅನೈತಿಕ ಸಂಬಂಧಗಳು ಇರ್ತಕ್ಕಂಥ ಸರ್ವೆಯಲ್ಲಿ ನಮ್ಮ ಬೆಂಗಳೂರು ಕೂಡ ಒಂದು ಹೆಸರು, ಅಂದ್ರೆ ಲಿಸ್ಟ್ ಅಲ್ಲಿ ಇದೆ, ಬಾಂಬೆ ಆದ ನಂತರ. ಇಷ್ಟಕ್ಕೂ ಜನ ಯಾಕೆ ಚೀಟ್ ಮಾಡ್ತಾರೆ? ರೈಟ್. ಇಲ್ಲಿ ನಾವು ಖಂಡಿತ ಒಂದು ಬೇಸಿಕ್ ಲೆವೆಲಲ್ಲಿ ಅವ್ರಿಗೆ ಸಂಬಂಧ ಚೆನ್ನಾಗಿರಲ್ಲ, ಬೇಜಾರಿರುತ್ತೆ, ಅದು ಇದು ಅಂತ ಹೇಳ್ಬಹುದು. ಆದರೆ ನಾನೊಂದು ವಿಭಿನ್ನವಾದ ವಿಶೇಷವಾದ ವಿಷಯವನ್ನ ಇವತ್ತು ಇಲ್ಲಿ ಹಂಚ್ಕೊಳ್ತೀನಿ.
ನಾವು ಮನುಷ್ಯ ಬೆಳೆದು ಬಂದಂತಹ ಹಾದಿಯನ್ನು ನೋಡಿದ್ರೆ ಅಂದ್ರೆ ಆ ಎವಲ್ಯೂಷನ್ ಅಲ್ಲಿ ಯಾವ ತರ ಆತನ DNA ಆಗಿರಬಹುದು, ಬಯೋಲಜಿಕಲ್ ಚೇಂಜಸ್ ಆಗಿರಬಹುದು, ಮೈಂಡ್ ಪ್ರೋಗ್ರಾಮಿಂಗ್ ಆಗಿರಬಹುದು ಆಗಿದೆ, ಹೇಗೆ ಎವಾಲ್ವ್ ಆಗ್ತಾ ಬಂದಿದೀವಿ ಅಂತ ಗಮನಿಸ್ತಾ ಹೋದ್ರೆ ಒಂದು ಬೇಸಿಕ್ ಹೆಣ್ಣಿನ ನೇಚರ್ಗೂ ಒಂದು ಬೇಸಿಕ್ ಗಂಡಿನ ನೇಚರ್ಗೂ ಇರುವಂತ ಆ ಗ್ರೋತ್ ಗ್ರಾಫ್ ಅನ್ನ ನಾವು ತುಂಬಾ ಚೆನ್ನಾಗಿ ಗಮನಿಸಬಹುದು ಸರ್. ಫಾರ್ ಇನ್ಸ್ಟೆನ್ಸ್, ಈಗ ನಮ್ಮ ಸಮಾಜದಲ್ಲಿ ಒಂದು ಹೆಣ್ಮಗುವನ್ನ ಒಂದು ಫ್ಯಾಮಿಲಿಗೆ ಕೊಟ್ಟು ಮದುವೆ ಮಾಡಿದಾಗ ಅವಳಿಗೆ ಒಂದಷ್ಟು ಸ್ಟ್ರಿಕ್ಟ್ ರೂಲ್ಸ್ ಹಾಕಿರ್ತಾರೆ. ವ್ಯಾಲ್ಯೂಸ್ ಇರ್ಬೋದು, ಸೊಸೈಟಿ ನಾರ್ಮ್ಸ್ ಇರ್ಬೋದು, ಅಥವಾ ನಮ್ಮ ಜಾತಿಯಲ್ಲಿ ಹೀಗೆ ಅನ್ನೋದಿರ್ಬೋದು, ಈ ಥರನೇ ಇರಬೇಕು ಅನ್ನೋದಿರ್ಬೋದು. ಆ ಪ್ರಕಾರವಾಗಿ ಆಕೆ ಭಯದಲ್ಲಿ ಆ ಫೀಲಿಂಗ್ಸ್ ಇದ್ರೂ ಕೂಡ ಸಪ್ರೆಸ್ ಮಾಡಿಕೊಂಡು ಬದುಕ್ತಾ ಇರ್ತಾಳೆ. ಅದೇ ಒಂದು ಗಂಡಿಗೂ ಕೂಡ ನೀನು ಇದೇ ಥರ ಇರಬೇಕು, ಹೀಗೆ ಬದುಕಬೇಕು, ಇದೇ ಥರ ನೀನು ಈ ಏಜ್ ಪ್ರಕಾರ ಹೀಗೆ ನಡ್ಕೋಬೇಕು ಅಂತ ಅವರು ರೂಲ್ಸ್ ಹಾಕ್ತಾ ಇರ್ತಾರೆ. ಆದರೆ ಆಸ್ ಸಚ್ ಹ್ಯೂಮನ್ ನೇಚರ್ನ ನೋಡಿದ್ರೆ, ಒಂದು ಹೆಣ್ಣು ಮತ್ತು ಗಂಡಿನ ಒಂದು ಬಯೋಲಜಿಕಲ್ ಎವಲ್ಯೂಷನ್ ಇದನ್ನ ನೋಡಿದ್ರೆ, ಸಹಜವಾಗಿ ಒಂದು ಗಂಡಿಗೆ ಇರುವಂತಹ ತುಡಿತ ಏನು ಅಂದ್ರೆ, ನನ್ನ ಒಂದು ಎನರ್ಜಿಯನ್ನ, ನನ್ನ ಇರುವಿಕೆಯನ್ನ ಹೆಚ್ಚು ಮಾಡ್ಕೊಳ್ಬೇಕು, ಮಲ್ಟಿಪ್ಲೈ ಮಾಡಬೇಕು, ನನ್ನ ಜೀನ್ಸನ್ನ ಸ್ಪ್ರೆಡ್ ಮಾಡಬೇಕು ಅನ್ನೋದು ಅವನಿಗೆ ಸಹಜವಾಗಿ ಇರುವಂತಹ ತುಡಿತ. ಅದು ಬಯೋಲಜಿಕಲಿ ನಾನು ಹೇಳ್ತಾ ಇರೋದು, ಎವಲ್ಯೂಷನ್ ಗ್ರಾಫಲ್ಲಿ ಅದು ನ್ಯಾಚುರಲ್ ಆಗಿ ಒಬ್ಬ ಮನುಷ್ಯಂಗೆ ಇರುವಂಥದ್ದು. ನಾವು ಜಸ್ಟ್ ಜಾಸ್ತಿ ಬೇಡ, ಒಂದು 200-300 ವರ್ಷದ ಹಿಂದೆ ಹೋದ್ರೂ ತುಂಬಾ ಕಾಮನ್ ಅನ್ನಿಸ್ತಾ ಇತ್ತು, ಒಬ್ಬ ಗಂಡಸಿಗೆ 2 ಹೆಂಡತಿ ಇದಾರಂತೆ, 3 ಹೆಂಡತಿ ಇದಾರಂತೆ, 12 ಜನ ಮಕ್ಕಳಂತೆ. ಪ್ರೆಸ್ಟೀಜ್ ಮ್ಯಾಟ್ರ್. ಹೌದು. ಅಂಡ್ 15 ಜನಕ್ಕೆ ಅವರು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದಾರಂತೆ, ಅವರು ವಂಶದವ್ರು ಈ ಊರಲ್ಲೆಲ್ಲ ಇದಾರಂತೆ ಅಂದ್ರೆ ತುಂಬಾ ಕ್ಯಾಶುವಲ್ ಅಂಡ್ ನಾರ್ಮಲ್ ಅನ್ನಿಸ್ತಾ ಇತ್ತು. ಅದ್ರ ಜೊತೆಗೆ ಮನೇಲಿ ಹೆಂಡತಿ ಇದ್ದು ಕೂಡ ಇನ್ನೊಂದು ಯಾರೋ ಒಬ್ರು ಹೌದು, ಏನಂತಾರೆ ಬೇರೆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಅದು ಕ್ಯಾಶುವಲ್ ಆಗ್ತದೆ. ಅದು ಅಂಡ್ ರಾಜಂದರಿಗಂತೂ ಆತರ ಸೆಪರೇಟ್ ಎಂಟರ್ಟೈನ್ ಮಾಡೋರ್ಗೆ ಪ್ಯಾಲೇಸ್ ಅಲ್ಲಿ ಇರ್ತಾ ಇದ್ರು, ಅವ್ರಿಗೆ ಒಂದಷ್ಟು ಹೆಸರು ಕೊಡ್ತಾ ಇದ್ರು, ಅವ್ರಿಗೆ separate ಫೆಸಿಲಿಟಿ ಹಾ. ಕೊಡ್ತಾ ಇತ್ತು. ಅಬ್ಸಲ್ಯೂಟ್, ಅವ್ರಿಗೆ ಸೆಪರೇಟ್ ಪ್ಯಾಲೇಸ್ ಇರ್ತಾ ಇತ್ತು. ಕೆಲವೊಂದು ಬಾಲಿವುಡ್ ಮೂವಿಲೆಲ್ಲ ನಾವು ಅದನ್ನ ನೋಡಬಹುದು. correct. ಅದು ತುಂಬಾ ಕ್ಯಾಶುವಲ್ ಆಗಿ ತಗೊಳ್ತಾ ಇದ್ರು. ಅಂಡ್ ಅದು ರಾಣಿಗೂ ಅಫ್ಕೋರ್ಸ್ ಬೇಜಾರು ಇದ್ರೂನು ಅವಳು ಅದನ್ನ ಆಕ್ಸೆಪ್ಟ್ ಮಾಡ್ಬೇಕಾಗಿರೋ ಥರದ್ದು ಇತ್ತು. ಯಾಕೆ ಅಂತಂದ್ರೆ ಅದು ಆ ಬಾಡಿಯಲ್ಲಿ ತನ್ನನ್ನ ತಾನು ಎಕ್ಸ್ಪ್ರೆಸ್ ಮಾಡಿ ಎಕ್ಸ್ಪ್ಯಾಂಡ್ ಮಾಡುವಂತ ಒಂದು ನ್ಯಾಚುರಲ್ ಇನ್ಕ್ಲನೇಷನ್ ಅದು. ಬಟ್ ಅದು ಇವಾಗ ಯಾಕದು ಅದು ಬಾಡಿಯಲ್ಲೇ ತನ್ನನ್ನ ತಾನು ಸ್ಪ್ರೆಡ್ ಮಾಡಬೇಕು. ಯಾಕಂದ್ರೆ ನಮ್ದು ಎವಲ್ಯೂಷನ್ ನೋಡ್ತಾ ಬಂದ್ರೆ ತನ್ನ ಸರ್ವೈವಲ್ಲು, ತಾನು ಬದುಕಬೇಕು ಅಂದ್ರೆ ತನ್ನ ಸಂಘವನ್ನ ಹೆಚ್ಚು ಮಾಡ್ಕೊಳ್ಬೇಕು, ನಂದೊಂದು ಸಂಘ ಇರಬೇಕು, ನನ್ ಪ್ರೊಟೆಕ್ಷನ್ ಬೇಕು, ನನಗೆ ಬೌಂಡ್ರಿ ಇರಬೇಕು ಅಂದ್ರೆ ನಾನು ಹೆಚ್ಚಬೇಕು ಅನ್ನುವಂತ ಒಂದು ನ್ಯಾಚುರಲ್ ಇನ್ಕ್ಲನೇಷನ್ ಬಾಡಿಯಲ್ಲೇ, ನಮ್ಮ ಮೆಮರಿಯಲ್ಲೇ ಇದೆ. ಅಂದ್ರೆ ಒಂದು ಗಂಡಿನ ಜೀನಲ್ಲಿ ಇದಿರುತ್ತೆ. ಹೌದು, 100% ಇರುತ್ತೆ. ದಟ್ ಇಸ್ ವೈ ಇನ್ಫ್ಯಾಕ್ಟ್ ನಾವು ಹೇಳ್ಬಹುದು, ಹೆಂಡತಿ ಇದ್ದಾಳೆ ನಮ್ಮ ಮನೇಲಿ, ಅವ್ರಿಗೆ ಯಾಕೆ ಅಟ್ರಾಕ್ಟ್ ಆಗದೆ ಅಂತ. ನಾನು ಇಲ್ಲಿ ಮತ್ತೆ ಬಯೋಲಾಜಿಕಲಿ ಹೇಳ್ತಾ ಇದ್ದೀನಿ, ಎವಲ್ಯೂಷನ್ ಗ್ರಾಫ್ ಅಲ್ಲಿ ಬೇರೆ ಕಾರಣಗಳಿದೆ, ಅದನ್ನು ನಾನು ಇದೇ ಉತ್ತರದಲ್ಲಿ ಹೇಳ್ತೀನಿ. ಆತ ಹೇಳ್ಬೋದು, ನೋಡಕ್ ಚೆನ್ನಾಗಿದ್ಲು, ನನ್ನ ಜೊತೆಲೇ ಕೆಲಸ ಮಾಡ್ತಾ ಇದ್ಲು, ಆಕೆನೇ ಅಟ್ರಾಕ್ಟ್ ಮಾಡ್ಬಿಟ್ಲು ಅಂತೆಲ್ಲ. ಆದ್ರೆ ನ್ಯಾಚುರಲಿ ಒಬ್ಬ ಗಂಡಸಿಗೆ ಒಂದು ಹೆಣ್ಮಗುವನ್ನ ನೋಡಿದಾಗ ಯಾವ ಒಂದು ಆರ್ಗನ್ ಇಂದ ಆಕೆ ರೀಪ್ರೊಡ್ಯೂಸ್ ಮಾಡ್ತಾಳೋ, ಅಂದ್ರೆ ತನ್ನ ಸಂತತಿಯನ್ನ ಹೆಚ್ಚು ಮಾಡ್ತಾಳೋ, ಆ ಒಂದು ಎನರ್ಜಿ ಈತನಿಗೆ ನ್ಯಾಚುರಲಿ, ಓ ಈಕೆ ಹೆಲ್ದಿ ಆಗಿದ್ದಾಳೆ, ಇವಳು ಬಯೋಲಜಿಕಲ್ ಫಾರ್ಮ್ ಹೆಲ್ದಿ ಆಗಿದೆ, ಇವಳ ಜೊತೆ ನಾನು ಸೇರಿದ್ರೆ ನನ್ನ ವಂಶ ಜಾಸ್ತಿ ಆಗುತ್ತೆ ಅನ್ನೋ ಮೆಮರಿ, ಇದಕ್ಕೆ ನ್ಯೂರಾನ್ಸ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಹೇಳೋದು, ಒಬ್ಬ ವ್ಯಕ್ತಿಯನ್ನ ನೋಡಿ ಥಿಂಕ್ ಮಾಡಕ್ಕಿಂತ ಮುಂಚೆನೆ ಆಲ್ರೆಡಿ ಅವ್ರ ಬಗ್ಗೆ ನಾನು ಏನ್ ಅನ್ಕೋತೀನಿ ಅನ್ನೋದು ಕನ್ಕ್ಲೂಡ್ ಆಗೋಗಿರುತ್ತಂತೆ ಬ್ರೈನ್ ಅಲ್ಲಿ. ಇದಕ್ಕೆ ನ್ಯೂರಾನ್ಸ್ ಮ್ಯಾಚಿಂಗ್ ಅಂತ ಹೇಳ್ತೀವಿ. ನ್ಯೂರಾನ್ಸ್ ವಿಚ್ ಫೈರ್ ಟುಗೆದರ್ ವೈರ್ ಟುಗೆದರ್, ಆಲ್ರೆಡಿ ಕ್ರಿಯೇಟ್ ಆಗೋಗಿರುತ್ತೆ. ಅದು ನಮ್ಮ ಜೀನಲ್ಲಿದೆ. ಅದು ಎಷ್ಟೋ ಸಾವಿರಾರು ವರ್ಷದಿಂದ ನಾವು ಎವಲ್ಯೂಷನ್ ಆಗಿರೋ ದಾರಿಯಲ್ಲಿ ಅದು ಅನ್ಕಾನ್ಶಿಯಸ್ಲಿ, ಸಬ್ಕಾನ್ಶಿಯಸ್ಲಿ ನಮ್ಮ ಮೆಮರಿಯಲ್ಲಿ ಅದಿದೆ. ಸೊ ಅದ್ ನೋಡಿದ ತಕ್ಷಣ ಅವಳನ್ನ ಸೇರ್ಬೇಕು, ನನ್ನ ಸಂತತಿ ಹೆಚ್ಚು ಮಾಡ್ಕೊಳ್ಬೇಕು ಅನ್ನೋದು ಒಳಗಡೆಯಿಂದ ಬರ್ತಾ ಇರುತ್ತೆ. ಆದ್ರೆ ಅವನಿಗೆ ಈ ಕನೆಕ್ಷನ್ ಅರ್ಥ ಆಗದೆ ಇರೋದ್ರಿಂದ ಕೆಲವು ಸತಿ ರೀಸನ್ ಕೊಡ್ತಾರೆ, ಕೆಲವು ಸತಿ ರೀಸನ್ ಕೊಡಲ್ಲ. ಬಟ್ ಯೂಶಲಿ ಅದು ಶೇಮ್ ಅಂಡ್ ಗಿಲ್ಟ್ ಅಲ್ಲಿ ಎಂಡ್ ಆಗುತ್ತೆ. ಇನ್ನು ಈ ವ್ಯಕ್ತಿಗೆ ಒಂದು ಕಂಫರ್ಟಬಲ್ ವಾತಾವರಣ ಕೊಟ್ಬಿಟ್ರು ಅಂತ ಇಟ್ಕೊಳ್ಳಿ. ಅಂದ್ರೆ ಏನು, ನೋಡು ನಂಗೆ ನ್ಯಾಚುರಲಿ ಈ ಥರದೊಂದು ತುಡಿತಾ ಇದೆ ದೇಹದಲ್ಲಿ, ಈ ಥರದೊಂದು ದರ್ಜಿದೆ, ನಾನು ಇನ್ನೊಬ್ಬರ ಜೊತೆ ಸಂಬಂಧ ಇಟ್ಕೊಳ್ಳ ಅಂತ ಹೇಳಿದಾಗ ಯಾವ ಹೆಂಡತಿ ಒಪ್ಕೊಳ್ತಾಳೆ? ಅಥವಾ ಎಲ್ಲಿ ಆ ಫ್ರೀಡಮ್ ಸಿಗಕ್ಕೆ ಸಾಧ್ಯ? ಸಮಾಜ ಅವ್ರನ್ನ ಕಲ್ಲು ಹೊಡೆದು ಸಾಯಿಸೋ ರೇಂಜ್ಗೆ ಅವ್ರನ್ನ ನೋಡುತ್ತೆ. ಸೊ ಆ ಫ್ರೀಡಮ್ ಇಲ್ಲದೆ ಇರೋದ್ರಿಂದ ನನಗೆ ಇದು ಬರ್ತಾ ಇದೆ, ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ, ಇದನ್ನ ಹೇಗಾದ್ರೂ ಭರಿಸ್ಕೋಬೇಕು, ಆದ್ರಿಂದ ನಾನು ಹೈಡ್ ಮಾಡಿ ಮಾಡ್ತೀನಿ, ಚೀಟ್ ಮಾಡಿ ಮಾಡ್ತೀನಿ ಅನ್ನುವಂತ ಒಂದು ಟೆಂಡೆನ್ಸಿ ಬರುತ್ತೆ. ಇದನ್ನ ನಾವು ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ನೋಡಿದ್ರೆ ನಿಜವಾಗ್ಲೂ ನಮ್ಗೆ ಹೌದಲ್ವಾ ಬಯೋಲಜಿಕಲಿ ಅಂತ ಅನ್ಸುತ್ತೆ. ಇದು ಗಂಡಿನ ವಿಚಾರದಲ್ಲಿ. ಹೌದು, ಇದನ್ನ ನಾನು ಜಸ್ಟಿಫೈ ಮಾಡ್ತಾ ಇಲ್ಲ, ಬಟ್ ದಟ್ ಇಸ್ ವಾಟ್ ಇಸ್ ಟ್ರೂ. ಇನ್ನು
ಹೆಣ್ಮಕ್ಳಿಗೆ ಆ ಥರದ ಅಫ್ಕೋರ್ಸ್ ಶಿ ಆಲ್ಸೋ ಮೈಟ್ ಹ್ಯಾವ್ ಸೇಮ್ ಫೀಲಿಂಗ್ಸ್. ಬಟ್ ಆ ಥರದ್ದೊಂದು ವಾತಾವರಣ ಯಾಕೆ ನಮ್ಮ ಸಮಾಜ ಕೊಟ್ಟಿಲ್ಲ ಅನ್ನೋದಕ್ಕೊಂದು ವಿಚಿತ್ರ ಕಾರಣ ಇದೆ. ಇದೆಲ್ಲ ರಿಸರ್ಚ್ಡ್ ಇದು. ಈ ಥರನೇ ಹೆಣ್ಮಗುವಿನ ಸೈಕಾಲಜಿ ಇದೆ, ಈ ಥರನೇ ಸೊಸೈಟಿಲಿ ರೂಲ್ಸ್ ಇದಕ್ಕೆ ಮಾಡಿದ್ರು, ಎವಲ್ಯೂಷನ್ ಹೀಗೆ ಆಗಿರೋದ್ರಿಂದ ಇದೇ ಒಳ್ಳೇದು ಅನ್ನೋ ಪ್ರಕಾರ ರೂಲ್ಸ್ ಇತ್ತು ಅಂತೆಲ್ಲ ನಾವು ನೋಡ್ತೀವಿ. ಈಗ ನಾವು ಏಡ್ಸ್ ಅನ್ನೋ ಕಾಯಿಲೆಯನ್ನು ನೋಡಿದ್ರೂ ಕೂಡ ಅಂದರೆ ಹೆಣ್ಣು ಹೆಣ್ಣು ಸೇರೋದು, ಹೆಣ್ಣು ಗಂಡು ಸೇರೋದು, ಗಂಡು ಗಂಡು ಸೇರೋದು, ಹೆಣ್ಣು ಹೆಣ್ಣು ಸೇರೋದು, ಇದರಿಂದ ಮಿಸ್ಮ್ಯಾಚ್ ಆಗಿ ಏನೇನು ಕಾಯಿಲೆಗಳು ಬಂತು ಅನ್ನೋದಕ್ಕೆ ಒಂದಷ್ಟು ಎಕ್ಸ್ಪ್ಲನೇಷನ್ ನಾವು ನೋಡಬಹುದು. ಅದು ಒಂದು ಗಂಡು ಎಷ್ಟೋ ಜನ ಪಾರ್ಟ್ನರ್ಸ್ ಜೊತೆಲಿ ಇದ್ದಾಗಲೇ ಆಯ್ತಾ ಅಥವಾ ಬೇರೆ ಏನಾದರೂ ಹೆಚ್ಚು ಕಮ್ಮಿ ಆಯ್ತಾ ಅದ್ರ ಬಗ್ಗೆನೇ ದೊಡ್ಡ ರಿಸರ್ಚ್ ಮಾತುಕತೆಗಳಿದೆ. ಇರಲಿ, ಅದನ್ನ ಇದೆಲ್ಲ ಬದಿಯಲ್ಲಿ ಇಡೋಣ. STDs ಬಗ್ಗೆ, ಹೌದು. ಸೆಕ್ಸುಯಲಿ ಟ್ರಾನ್ಸ್ಮಿಟೆಡ್ ಹೌದು, ಡಿಸೀಸ್. ಅದು ಬೇರೆ ಬೇರೆ ಅನಾಲಿಸಿಸ್ ಇದೆ. ಬಟ್ ಆದ್ರೆ ಇದನ್ನ ನ್ಯೂಟ್ರಲ್ ಮೈಂಡ್ ಸೆಟ್ ಇಂದ ನಾವು ನೋಡೋದಾದ್ರೆ, ಈಗ ಒಂದು ಗಂಡು ಅವನಿಗೆ 2-3 ಜನ ಹೆಂಡತಿ ಇದ್ದು ಅವರೆಲ್ಲರೂ ನಂದೇ ಮಕ್ಕಳು ಅಂತ ಆದಾಗ ಅವನಿಗೆ ಆಸ್ತಿ ಹಂಚಕ್ಕೆ ಅವನಿಗೇನು ಬೇಸರ ಇರಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ಆಸ್ತಿ ಮಾಡಿದ್ದೀನಿ, ಒಂದು ಆಲ್ಮೋಸ್ಟ್ ಒಂದು ಅರ್ಧ ಸೌತ್ ಇಂಡಿಯಾ ನಾನು ಆಕ್ಯುಪೈ ಮಾಡ್ಬಿಟ್ಟಿದ್ದೀನಿ, ಸತ್ತು ಹೋಗ್ತಾ ಇದ್ದೀನಿ ಅಲ್ವಾ. ಅವಾಗೆಲ್ಲ ಹಂಗೆ ತಾನೇ ಆಕ್ಯುಪೈ ಮಾಡ್ಕೊಂಡು ಹೋಗ್ತಾ ಇದ್ರು. ತಗೊಳ್ಳಿ ಎಲ್ಲ ಮಕ್ಕಳು ಒಂದೊಂದು ಊರು ನೋಡ್ಕೊಳ್ಳಿ ಅಂತ ಹೋಗೋರು. ಅವ್ರದೇ ಮಕ್ಕಳು ಅವ್ರ ಆ ಸಮಾಧಾನದಲ್ಲಿ ಧೈರ್ಯದಲ್ಲಿ ಪ್ರಾಣ ತ್ಯಾಗ ಮಾಡ್ತಾ ಇದ್ರು. ಆದ್ರೆ ಹೆಣ್ಮಗುಗೂ ಈ ಫ್ರೀಡಮ್ ಕೊಟ್ಬಿಟ್ರೆ, ಹೆಣ್ಮಗುಗೂ ನಾನು ಬೇಕಾದವ್ರ ಜೊತೆ ಬೇರೆ ಬೇರೆಯವ್ರ ಜೊತೆ ಸಂಬಂಧ ಇಟ್ಕೊಂಡು ಬೇರೆ ಬೇರೆಯವ್ರಿಗೆ ನಾನು ಬೇರೆ ಬೇರೆ ಥರದ ಮಕ್ಕಳು ಮಾಡ್ಕೊಳ್ತೀನಿ ಅಂತ ಆತ ಈಗ ಯಾರಿಗೆ ಅಂತ ಆಸ್ತಿ ಕೊಡ್ತಾನೆ? ಆದ್ರಿಂದ ಅದು ಖಂಡಿತ ಸಮಂಜಸ ಅಲ್ಲ. ಇದು ಹೆಂಗಿದು? ಹೌದು, ನಾನು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ಆಕೆನ ಆದಷ್ಟು ರಿಸ್ಟ್ರಿಕ್ಟಿವ್ ಆಗಿ, ಭಯದಲ್ಲಿ, ಕಂಟ್ರೋಲ್ಡ್ ಆಗಿ ಇಡೋಕ್ಕೆ ಟ್ರೈ ಮಾಡ್ತಾ ಇದ್ರು. ಇನ್ನು ನೀವು ಮಾತಾಡ್ತಾ ಹೇಳಿದ್ರಿ ಲವ್ ಮ್ಯಾರೇಜ್ ಆಗಲಿ ಅರೇಂಜ್ ಮ್ಯಾರೇಜ್ ಆಗಲಿ ಅಂತೆಲ್ಲ. ಇನ್ನು ನಾವು ಈ ಎವಲ್ಯೂಷನ್ ಸೈಕಲ್ಲೇ ನೋಡೋಣ. ಅವಾಗ ಹೇಗಿರ್ತಾ ಇತ್ತು ಅಂತಂದ್ರೆ, ಚಿಕ್ಕ ವಯಸ್ಸು ಇನ್ನೇನು 18-19 ಆಗ್ತಾ ಇದ್ದಾಗೆ ಹುಡುಗನ್ಗೂ ಮದುವೆ ಮಾಡಿಬಿಡೋರು. ಅಂದ್ರೆ ಏನು, ಅವನ ಬ್ರೈನಲ್ಲಿ ಕಂಪ್ಲೀಟ್ ಆಗಿ ನನಗೆ ಇದು ಬೇಕು, ಇದು ಅಟ್ರಾಕ್ಟ್ ಆಗ್ತಾ ಇದೆ, ಇದನ್ನ ಪಡಿಬೇಕು ಅನ್ನೋ ಆ ಎಕ್ಸೈಟ್ಮೆಂಟ್ ಪೂರ್ತಿ ಬೆಳೆಯೋಕ್ಕಿಂತ ಮುಂಚೆನೆ ಇನ್ನೂ ಸ್ಟಾರ್ಟಿಂಗ್ ಫೀಲಿಂಗ್ ಬರುತ್ತಲ್ಲ. ಅಂದ್ರೆ ಒಂದು ಹೆಣ್ಮಗು ಅಮ್ಮನ ಹೊರತುಪಡಿಸಿ ಬೇರೆಯವರು ಆ ಕರ್ವ್ಸ್ ಕಾಣಕ್ ಶುರು ಆಗುತ್ತೆ, ಅಟ್ರಾಕ್ಷನ್ ಬರುತ್ತೆ, ನೋಡ್ಬೇಕು ಅಂತ ಅನ್ಸುತ್ತೆ, ಆವಾಗಲೇ ಮದುವೆ ಮಾಡ್ಬಿಡೋರು. ಅದು ಹಾರ್ಮೋನಲ್ ಚೇಂಜಸ್ ಆದಾಗ. ಅಬ್ಸಲ್ಯೂಟ್ಲಿ. ಆದ್ರೆ ಅವ್ರು ಎಷ್ಟು ಜಾಣರು ಅಂದ್ರೆ, ಹೋಗಪ್ಪ ಡೇಟಿಂಗ್ ಮಾಡ್ಕೊಂಡ್ ಬಾ ಆಮೇಲೆ ಮದುವೆ ಆಗು ಅಂತ ಹೇಳ್ತಿರ್ಲಿಲ್ಲ. ಒಂದ್ 20 ಸತಿ ಹುಡುಗಿನ ಮಾತಾಡ್ಸ್ಕೊಂಬಾ ಆಮೇಲೆ ಮದುವೆ ಆಗು ಅಂತ ಹೇಳ್ತಾ ಇರ್ಲಿಲ್ಲ. ಏನ್ ಮಾಡ್ತಾ ಇದ್ರು, ಒಬ್ರನ್ನ ನೋಡಕ್ಕೂ ಬಿಡ್ತಿರ್ಲಿಲ್ಲ. ಇನ್ಫ್ಯಾಕ್ಟ್ ಅಮ್ಮಮ್ಮ ಅಂದ್ರೆ ಹೆಸರು ಹೇಳೋರೇನೋ ಅಷ್ಟೇ, ನೋಡಕ್ಕೂ ಬಿಡ್ತಿರ್ಲಿಲ್ಲ. ಈ ತರ ಇದಾರೆ ಬೇಕಾದ್ರೆ ಒಂದು ಫ್ಯೂ ಸೆಕೆಂಡ್ ನಡಿ ಅಂತ ಕರ್ಕೊಂಡು ಹೋಗ್ಬಿಡೋರು. ಅಥವಾ ಎಷ್ಟೋ ಸತಿ ನಮ್ಮ ಅಜ್ಜಿಯೆಲ್ಲ ಹೇಳಿದ್ದಿದೆ, ಆ ಧಾರೆ ಮುಹೂರ್ತದಲ್ಲಿ ಪರ್ದ ಹಾಕ್ತಾರಲ್ಲ ಆ ಟೈಮಲ್ಲೇ ನಿಮ್ ತಾತನ್ ನೋಡಿದ್ದು ಅಂತ. ನಾವು ನಗ್ತಾ ಇದ್ವಿ, ನಿಜವಾಗ್ಲೂ ನಾ ಅಂತ. ಯಾಕೆ ಅಂತಂದ್ರೆ, ಸಹಜವಾಗಿ ಇದನ್ನ ನಾವು ಎಲ್ಲರೂ ಆಕ್ಸೆಪ್ಟ್ ಮಾಡ್ಬೇಕು. ಬಯೋಲಜಿಕಲಿ ಒಂದು ಸೆಕ್ಷುವಲ್ ಅಟ್ರಾಕ್ಷನ್, ಫಿಸಿಕಲ್ ಅಟ್ರಾಕ್ಷನ್ನೇ ತಗೊಳ್ಳೋಣ. ಒಂದು ಗಂಡಿಗೆ ಹೆಣ್ಣಿನ ಮೇಲೆ ಅಟ್ರಾಕ್ಷನ್ ಬಂದು ಆಕೆನ ಪಡ್ಕೊಳ್ಬೇಕು ಅಂತ ಆಸೆ ಬಂದು ಪಡ್ಕೊಂಡು ಆ ತೃಪ್ತಿಯನ್ನ 1 ಸತಿ 10 ಸತಿ 20 ಸತಿ ಅನುಭವಿಸಿದ್ಮೇಲೆ ನ್ಯಾಚುರಲಿ ಆ ಗ್ರಾಫ್ ಒಂದು ಪೀಕ್ನ ರೀಚ್ ಆಗಿ ಕೆಳಗಡೆ ಬಂದೇ ಬರುತ್ತೆ. ಅದರಲ್ಲಿ ಯಾವುದೇ ಎರಡನೇ ಮಾತೇ ಇಲ್ಲ. ಯಾವಾಗ್ಲೂ ರೇಸಿಂಗ್ ಗ್ರಾಫ್ ಅಲ್ಲೇ ಇರುತ್ತೆ ಅಂತ ನಾವು ಹೇಳಕ್ ಸಾಧ್ಯ ಇಲ್ಲ. ಅದು ಆ ಥರ ಇರೋದು ಕೂಡ ಒಳ್ಳೇದು. ಬಿಕಾಸ್ ನಾವು ಅಲ್ಲಿಂದ ಆಧ್ಯಾತ್ಮದ ಕಡೆಗೆ ಆ ವ್ಯಾಮೋಹನ ಬಿಟ್ಟು ಬೆಳೆಯೋದಕ್ಕೂ ಸಹಾಯ ಆಗುತ್ತೆ. ಅದು ದೇವ್ರು ಅಷ್ಟು ಚೆನ್ನಾಗಿ ಮಾಡಿದಾನೆ, ಅದು ಬೇರೆ ಪ್ರಶ್ನೆ. ಆದ್ರೆ ಇಟ್ ಈಸ್ ವೆರಿ ನ್ಯಾಚುರಲ್ ದಟ್ ಅದು ಕಂಟಿನ್ಯೂಸ್ ಮೊಮೆಂಟಮ್ ಕ್ರಿಯೇಟ್ ಆಗುತ್ತೆ ಫಿಸಿಕಲಿ ಅನ್ನೋಕ್ ಸಾಧ್ಯ ಇಲ್ಲ. ಸೊ ನಮ್ಮ ಹಿರಿಯರು ಎಷ್ಟು ಜಾಣರು ಅಂದ್ರೆ, ಅದು ಸ್ವಲ್ಪ ದಿನನೇ ಉಳಿಯೋದು ಅಂತ ಅವ್ರಿಗೂ ಗೊತ್ತು. ಯಾಕೆ, ಅವರು ಅದನ್ನ ಬದುಕಿ ಮೀರಿ ನಿಂತಿದ್ದಾರೆ. ಆದ್ರಿಂದ ಆ ಮೀರಿ ನಿಂತಿದಾಗ ಅಷ್ಟೊತ್ತಿಗೆ ಅವನ್ನ ಸಂಸಾರದ ಒಳಗಡೆ ಎಳ್ಕೊಂಡು, ನೋಡು ನೀತಿ ನಿಯಮ ಹಾಗೆ ಹೀಗೆ ಅಲ್ಲೋಗ್ಬಾರ್ದು ಇಲ್ಲೋಗ್ಬಾರ್ದು ಹಿಂಗ್ ಮಾಡ್ಬಾರ್ದು ಅಂತ ಹಾಕ್ಬಿಟ್ರೆ, ಅವನ್ಗೆ ಆ ಜವಾಬ್ದಾರಿ ಜೊತೆಯಲ್ಲಿ ಆಧ್ಯಾತ್ಮ, ಜೊತೆಯಲ್ಲಿ ಸೊಸೈಟಿ, ಜೊತೆಯಲ್ಲಿ ಭಯ ಪಡಿಸ್ಬಿಟ್ರೆ ಅವನು ಅದ್ರ ಒಳಗಡೆನೇ ಲಾಕಪ್ ಆಗಿರ್ತಾನೆ. ಆಗ ಆ ತುಡಿತ ಏನಿದೆ, ನಾನು ಮಲ್ಟಿಪಲ್ ಇದರಲ್ಲಿ ಇಂಡಲ್ಜ್ ಆಗಬೇಕು, ಗ್ರೋ ಆಗಬೇಕು ಅಂತ, ಅದು ಹಾಗೇ ಸರ್ಪ್ರೆಸ್ ಆಗುತ್ತೆ ಅನ್ನೋದು ಇದು. ಹೆಣ್ಮಕ್ಳಿಗಂತೂ ಬಿಡಿ, ತೀರಾ ಅದನ್ನ ಯೋಚನೆ ಮಾಡೋಕ್ಕೂ ಬಿಡದೇ ಇರೋ ಥರ ಘೋರ ಪಾಪ ಅನ್ನೋ ಥರ ಅದನ್ನ ನಾನು ಆಗ್ಲೇ ಹೇಳ್ದಾಗೆ ಸಪ್ರೆಸ್ ಮಾಡ್ಬಿಡ್ತಾ ಇದ್ರು. ಆಪರ್ಚುನಿಟಿನೇ ಕೊಡ್ತಾ ಇರ್ಲಿಲ್ಲ. ಇನ್ನೂ ಯೋಚನೆ ಮಾಡಬಾರ್ದು. ಹೌದು, ಅಂದ್ರೆ ಈ ತರ ಒಂದು ಫಿಸಿಕಲ್ ರಿಲೇಶನ್ಶಿಪ್ ಇರುತ್ತಾ ಹೆಣ್ಣು ಗಂಡಿಗೆ ಅಂತ ಅರ್ಥ ಆಗಕ್ಕಿಂತ ಮುಂಚೆನೆ ಮದುವೆ ಮಾಡ್ಬಿಡ್ತಿದ್ರಲ್ಲ ಪಾಪ. ಎಷ್ಟೋ ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಮೆಚೂರೇ ಆಗಿರ್ತಿರ್ಲಿಲ್ಲ ಇನ್ನೂ ಅವ್ರಿಗೆ, ಆಗ್ಲೇ ಮದುವೆ ಮಾಡ್ಬಿಟ್ಟಿರೋರು. ಎಷ್ಟೋ ಕೇಸಸ್ ಆ ಥರ ಇದೆ. ಸೊ ದಟ್ ಆ ಫೀಲಿಂಗ್ಸ್ ಬರೋಕ್ಕಿಂತಾನೆ ಮುಂಚೆನೆ ಅವಳು ಇವ್ನು ದೇವ್ರು, ಬಿಟ್ಟು ಯಾರನ್ನೂ ಯೋಚನೆ ಮಾಡಬಾರ್ದು, ಇದು ಒಂದೇ ನಿಂದು, ನೀನ್ ಇದ್ರೆ ಇಲ್ಲೇ, ಒಂದ್ಸತಿ ನೀನು ತವ್ರ ಮನೆ ಬಿಟ್ಟು ಹೋದ್ರೆ ಅಷ್ಟೇ, ನೀನು ಅಲ್ಲೇ ಸಾಯ್ಬೇಕು ಹೊರತು ಇಲ್ಲಿ ಬರಬಾರ್ದು, ಈ ಥರದ್ದೆಲ್ಲ ರೂಲ್ಸ್ ಆಯ್ತು. ಇದು ಒಂದು ಸಮಾಜದಲ್ಲಿ ಆರೋಗ್ಯಕರವಾಗಿ ಇರುವ ವಾತಾವರಣಕ್ಕೆ ಸಹಾಯ ಆಯ್ತು, ಹೌದು. ಬಟ್ ಎಲ್ಲೋ ಒಂದು ಕಡೆ ನ್ಯಾಚುರಲ್ ಆಗಿ ಗಂಡಿಗೆ ಅಥವಾ ಹೆಣ್ಣಿಗೆ ಏನು ಆ ತುಡಿತ ಬರುತ್ತೆ, ಅದು ಖಂಡಿತ ಸಪ್ರೆಸ್ ಆಯ್ತಾ ಹೋಗುತ್ತೋ. ಅದನ್ನ ನಾವು ಆಕ್ಸೆಪ್ಟ್ ಮಾಡ್ಕೊಂಡ್ರೆ ಇದು ತೀರಾ ಅಸಹ್ಯ, ಘೋರ ಪಾಪ, ಅಯ್ಯೋ ವಿಕಾರವಾದದ್ದು ಅನ್ನೋ ಮನಸ್ಥಿತಿಯಿಂದ ಹೊರಗಡೆ ಬಂದು ಅದರಿಂದ
ಬಿಡಿಸ್ಕೊಳ್ಳೋಕ್ಕೂ ನಮಗೆ ಸ್ವಲ್ಪ ಈಸಿ ಆಗುತ್ತೆ. ಈಗ ಇವಾಗಿರೋ ಪ್ರಸ್ತುತ ಸಮಯಕ್ಕೆ ನಾವು ನೋಡೋದಾದ್ರೆ ಕಾರಣಗಳು ಖಂಡಿತ ಹಲವಾರಿದೆ. ಯಾಕಂದ್ರೆ ಕೆಲವು ಮನೆಗಳಲ್ಲಿ ಹೆಂಗಸರು ಮಾತ್ರ ನನ್ನ ಗಂಡ ಒಂಚೂರು ಸ್ಟಾರ್ಟಿಂಗಲ್ಲಿ ನೀವು ಹೇಳಿದ್ರಿ ನನ್ನೊಂದು ಸ್ವಲ್ಪ ನೋಡ್ಲಿ, ನಾನು ಹೊಸ ಲಿಪ್ಸ್ಟಿಕ್ ತಗೊಂಡಿದ್ದೀನಿ, ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿದೆ ಕಣೆ, ಏನಿದು ನಾನು ಹೇರ್ ಕಟ್ ಮಾಡಿಸ್ಕೊಂಡು ಬಂದ್ರು ನೋಡ್ತಾ ಇಲ್ವಲ್ಲ ಅಂತ ಹೇಳಲಿ. ಇನ್ಫ್ಯಾಕ್ಟ್ ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು, ಒಂದು ದೊಡ್ಡ ಪಿಂಪಲ್ ಬಂದರೂ ನಿನ್ ಕೆನ್ನೆ ಮೇಲೆ ಯಾಕೆ ಪಿಂಪಲ್ ಬಂದಿದೆಯಲ್ಲ ಅಂತ ನೋಡದೇ ಇರೋ ಥರ ಗಂಡ ಅವ್ರ ಮುಖನೂ ಡೀಪಾಗಿ ನೋಡಲ್ವಂತೆ ಕೆಲವು ವರ್ಷ ಆದ್ಮೇಲೆ. ಆ ಥರ ಎಷ್ಟೋ ಜನ ಹೆಣ್ಮಕ್ಳು ಇವತ್ತಿಗೂ ಇದ್ದಾರೆ. ಸೊ ಅಲ್ಲಿಂದ ಒಂದು ಹೆಣ್ಮಗು ಆ ಒಂದು ಅರ್ಜ್ ಆಗ್ಲಿ, ಆ ಒಂದು ವಾರ್ಮ್ತ್ ಆಗ್ಲಿ, ಆ ಲವ್ ಆಗ್ಲಿ, ಆ ರೊಮ್ಯಾನ್ಸ್ ಆಗ್ಲಿ ಎಕ್ಸ್ಪೆಕ್ಟ್ ಮಾಡಿ ಕೊರಗಿ ನೋವು ಅನುಭವಿಸ್ತಾ ಇರೋದ್ರಿಂದ ಹಿಡಿದು ಗಂಡಸರೂ ಕೂಡ, ಯಾಕಂದ್ರೆ ಹೆಣ್ಮಕ್ಳಿಗೆ ಲವ್ ಅಟ್ರಾಕ್ಷನ್ ಅಂದ್ರೆ ಅವಳು ನಿಧಾನವಾಗಿ ಶುರು ಮಾಡ್ತಾಳೆ. ಈಗ ಪ್ರಪೋಸ್ ಮಾಡ್ಬೇಕಾದ್ರೂ ನಾವು ನೋಡಬಹುದು, ಪಟ 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 ಅಂತ ಹುಡುಗ ಬೇಗ ಮಾಡ್ತಾನೆ, ನಂದೇ ಜವಾಬ್ದಾರಿ ಅಂತ ಇನಿಷಿಯೇಟ್ ಮಾಡ್ತಾನೆ, ಬೇಗ ಪಡ್ಕೊಳ್ಬೇಕು ಅಂತ, ಬಾ ನಾನು ನಮ್ಮ ಅಪ್ಪ ಅಮ್ಮ ಹತ್ರ ಮಾತಾಡ್ತೀನಿ, ಜಗಳ ತಾನೆ, ಓಡೋಗೋಣ ಅಂತೆಲ್ಲ ಇದು ಮಾಡ್ತಾನೆ. ಅವನಿಗೆ ಬೇಗ ಆ ಡೆಸ್ಪಿರೇಷನ್ ಬೇಕು, ಸಿಕ್ಬಿಡ್ಬೇಕು. ಅದು ಒಂದು ಪಾರ್ಟ್ ಆಫ್ ದ ಮೇಲ್ ಈಗೋ ಕೂಡ. ಆದ್ರೆ ಹೆಣ್ಮಗುಗ್ ಹಾಗಲ್ಲ, ಅವಳು ತುಂಬಾ ಸ್ಲೋ ಅಪ್ರೋಚ್. ಅವಳು ನಿಧಾನವಾಗಿ ಮಾಡ್ತಾಳೆ, ಡೌಟ್ ಇರುತ್ತೆ, ಹತ್ಸತಿ ಯೋಚನೆ ಮಾಡ್ತಾಳೆ. ನೀವು ಸುಮಾರು ಲವ್ ಸ್ಟೋರಿಗಳು ಕೇಳಿದ್ರೆ ನಾನೇ ಫಸ್ಟ್ ರಿಫ್ಯೂಸ್ ಮಾಡಿದೆ, ನಾನು ಬೇಡ ಅಂತ ಹೇಳಿದೆ ಅಂತ ಹೆಣ್ಮಕ್ಳೇ ಜಾಸ್ತಿ ಹೇಳೋದು. ಬಟ್ ಒಂದ್ಸತಿ ಅವ್ರು ಸರೆಂಡರ್ ಆದ್ರೆ ಅವ್ರಿಗೆ ಆ ಕಂಟಿನ್ಯೂಯೇಷನ್ ಅನ್ನೋದು ರೊಮ್ಯಾನ್ಸ್. ಅದಕ್ಕೆ ಹೆಣ್ಮಕ್ಳೇ ಜಾಸ್ತಿ ಕಂಪ್ಲೇಂಟ್ ಮಾಡೋದು, ಮೊದಲ ತರ ಲವ್ ಮಾಡಲ್ಲ ನೀವು, ಮೊದಲೆಲ್ಲ ನೀವು ಮನೆಗೆ ಬರ್ಬೇಕಾದ್ರೆ ಸ್ವೀಟ್ ತೊಗೊಂಡ್ಬರ್ತಾ ಇದ್ರಿ, ಮೊದಲು ನಾನು ಹೊಸ ಸೀರೆ ಉಟ್ಕೊಂಡ್ರೆ ಇದ್ಯಾವ್ದು ಹೊಸ ಸೀರೆ ಅಂತ ಕೇಳ್ತಿದ್ರಿ, ಈಗಂತೂ ನೀವು ತಿರುಗೂ ನೋಡಲ್ಲ ಅಂತ. ಅದಕ್ಕೆ ಅವಳು ಅದನ್ನ ಕಂಪ್ಲೇಂಟ್ ಮಾಡ್ತಾಳೆ. ಬಟ್ ಇವನು ಆಲ್ರೆಡಿ ಅದನ್ನ ಗೆದ್ದು ಮೀರು ಮುಂದೆ ಕೊಟ್ಟೋಗ್ಬಿಟ್ಟಿರ್ತಾನೆ. ಮುಂಚೆ ಮೈಸೂರು ಪಾಕ್ ತರ್ತಿದ್ರಿ, ಮಲ್ಲಿಗೆ ಹೂವ ತರ್ತಿದ್ರಿ, ಅಬ್ಸಲ್ಯೂಟ್ಲಿ. ಆನಿವರ್ಸರಿ ಅಂತೂ ನೆನಪೇ ಇರಲ್ಲ ಅದು. ಬರ್ತ್ಡೇ ನೆನಪೇಳ. ಸೊ ಅದರಿಂದ ಅದು ಇಟ್ ಇಸ್ ಬಿಕಾಸ್ ಆಫ್ ದ ಬಾಡಿ, ದ ಜೀನ್. ಅದನ್ನ ನಾವು ಆಕ್ಚುಲಿ ಏನು ಮಾಡೋಕ್ಕಾಗಲ್ಲ.